ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂತಹ ಹೊಸ ರುಚಿ ರೆಸಿಪಿ ಮಾಡ್ತಾ ಇದ್ದೀನಿ. ರೈಸ್ ರೆಸಿಪಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ದಿಢೀರಾಗಿ ಒಂದು 20 ಮಿನಿಟ್ಸ್ ಅಂದರೆ ರೈಸ್ನ ಮಾಡಿಟ್ಕೊಂಡ್ರೆ ನೀವು ಒಂದು 20 ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೋಬೋದು. ಲಂಚ್ ಬಾಕ್ಸ್ಗೆ ಕೂಡ ಚೆನ್ನಾಗಿರುತ್ತೆ. ಈ ರೆಸಿಪಿಗೆ ಬಳಸ್ತಾ ಇರೋವಂಥ ಮೈನ್ ಇಂಗ್ರೀಡಿಯೆಂಟ್ ಅಂದರೆ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತ ಹೇಳ್ತೀವಲ್ವ, ಅದೇ ಇದರಲ್ಲಿ ಮೈನ್ ಇಂಗ್ರೀಡಿಯೆಂಟ್. ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನಾರ್ಮಲಾಗಿ ಯಾವ ಪಾತ್ರೆಯಲ್ಲಿ ನಾವು ಆ ರೈಸ್ ರೆಸಿಪಿ ಮಾಡ್ಕೋಬೇಕು ಅಂದರೆ ರೈಸ್ ಸಪ್ರೇಟಾಗಿ ಮಾಡ್ಕೋಬೇಕು, ಒಗ್ಗರಣೆ ಯಾವುದಕ್ಕೆ ಹಾಕ್ಕೊಳ್ಬೇಕು, ಆಮೇಲೆ ಕಲಿಸ್ಕೋಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಅಗಲವಾಗಿರುವಂತಹ ಪಾತ್ರೆನ ತೊಗೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ, ಅದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪನ ಈ ರೀತಿ ಒಗ್ಗರಣೆನಲ್ಲಿ ಹಾಕ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ರೆಸಿಪಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೋಬೋದು. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಆಮೇಲೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಸೇರಿಸ್ತಾ ಇದ್ದೀನಿ ನಾರ್ಮಲಾಗಿ ಒಗ್ಗರಣೆಗೆ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಕೂಡ ಸೇರಿಸ್ಕೋಬೇಕು, ಚೆನ್ನಾಗಿರುತ್ತೆ. ಸೊ ಅವೆರಡು ಸ್ವಲ್ಪ ಚಿಟಪಟ ಅಂತ ಸಿಡಿಯೋಕ್ಕೆ ಶುರು ಮಾಡಿದ್ಮೇಲೆ ಸಣ್ಣ ಕಟ್ ಮಾಡಿರೋಂತಹ ಈರುಳ್ಳಿ, ಸಣ್ಣ ಕಟ್ ಮಾಡಿರೋಂತಹ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 5ರಿಂದ 6 ಉದ್ದಕ್ಕೆ ಸೀಳಿರೋಂತಹ ಹಸಿರು ಮೆಣಸಿನ್ಕಾಯಿ ಮತ್ತು ಸಣ್ಣ ಕಟ್ ಮಾಡಿರೋಂತಹ ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಕೆಂಪಾಗೋವರೆಗೂ, ಅಂದರೆ ಈರುಳ್ಳಿ ಏನು ಲೈಟ್ ಬ್ರೌನ್ ಕಲರ್ ಆಗುತ್ತಲ್ಲ ಟ್ರಾನ್ಸ್ಪರೆಂಟು, ಆ ಥರ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಯಾವುದೇ ರೈಸ್ ರೆಸಿಪಿಗಾದರೂ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಅದು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬಟ್ ಫ್ಲೇಮ್ ಮೀಡಿಯಮಲ್ಲಿದ್ದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಹೈ ಫ್ಲೇಮ್ ಆದರೆ ಸ್ವಲ್ಪ ಇದಾದಂಗೆ ಆಗಿಬಿಡುತ್ತೆ, ಸೀದಂಗೆ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಸಣ್ಣ ಕಟ್ ಮಾಡಿರೋಂತಹ ಸ್ವಲ್ಪ ದಪ್ಪ ಸೈಜಲ್ಲಿರೋಂತಹ 1 ಟೊಮೆಟೊನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಮಾಡೋ ಅಂತಹ ಚಿತ್ರಾನ್ನ ಆಗಲಿ ಪಲಾವ್ ಆಗಲಿ ಮಾಡೋ ಬದಲು ಈ ರೀತಿ ಒಂದು ಸಲ ಡಿಫ್ರೆಂಟ್ ಆಗಿರೋಂತಹ ರೈಸ್ ರೆಸಿಪಿ ಮಾಡಿ ನೋಡಿ, ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಟೊಮೆಟೊ ಸ್ವಲ್ಪ ಮೆತ್ತಕ್ಕಾದ್ಮೇಲೆ ನೋಡಿ, ಆಗಲೇ ತೋರಿಸಿದ್ನಲ್ವ, ಒಂದು ಅರ್ಧ ಕಟ್ಟಷ್ಟು ಅಂತ ಅನ್ಕೋಬೋದು, ಅಷ್ಟು ಸಣ್ಣ ಕಟ್ ಮಾಡಿ ತೊಳೆದಿರೋಂತಹ ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಈ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಅದು ಒಂಥರ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಐ ಮೀನ್ ತುಂಬ ಒಳ್ಳೆ ಪರಿಮಳ ಬರುತ್ತೆ ಸಬ್ಬಕ್ಕಿ ಸೊಪ್ಪಿಂದು. ತುಪ್ಪ ಕೂಡ ನಾವು ಸೇರಿಸಿದ್ದೀವಲ್ವ, ತುಪ್ಪದಲ್ಲಿ ಆ ಬೆಳ್ಳುಳ್ಳಿ ನಾವು ಹಾಕಿರೋದು ಮತ್ತು ಈ ಸಬ್ಬಕ್ಕಿ ಸೊಪ್ಪು ಅದೆಲ್ಲನೂ ಚೆನ್ನಾಗಿ ಫ್ರೈ ಆದರೆ ತುಂಬಾ ವಿಶೇಷವಾಗಿರುವಂತಹ ಒಳ್ಳೆ ಪರಿಮಳ ಬರುತ್ತೆ. ಆ ರೆಸಿಪಿ ಹೇಗಿದೆ ಅಂತ ಹೇಳಿಬಿಟ್ಟು ಆ ಪರಿಮಳದಲ್ಲೇ ನಮಗೆ ಅರ್ಧ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಬೇಯೋದಕ್ಕೆ ಹೆಲ್ಪ್ ಆಗಲಿ ಅಂತ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ರೆ ಒಳ್ಳೆಯದು, ಯಾಕೆಂದರೆ ಆಮೇಲೆ ನಾವು ರೈಸ್ನ ಮಿಕ್ಸ್ ಮಾಡ್ತೀವಲ್ವ, ಆ ಟೈಮಲ್ಲಿ ಇನ್ನೂ ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು. ಸ್ವಲ್ಪ ಕಡಿಮೆ ಆದರೆ ಜಾಸ್ತಿ ಹಾಕ್ಕೋಬೋದು, ಜಾಸ್ತಿ ಆದರೆ ಮತ್ತೆ ಕಡಿಮೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಉಪ್ಪಿನ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ತುಪ್ಪ ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಆ ತುಪ್ಪದ ಘಮ ಇರುತ್ತಲ್ವ ಮಧ್ಯಾಹ್ನವರೆಗೂ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಈ ಸಲ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಮನೆಯಲ್ಲಿ ತಂದಾಗ ಈ ರೈಸ್ ರೆಸಿಪಿ ಒಂದ್ಸಲಿ ಖಂಡಿತ ಟ್ರೈ ಮಾಡಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 6ರಿಂದ 7 ನಿಮಿಷ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗೆಲ್ಲ ಬೆಂದಮೇಲೆ ಈ ರೀತಿ ಗೊಜ್ಜು ಥರ ರೆಡಿಯಾಗತ್ತೆ ಅದು. ಇದನ್ನು ನೀವು ಈ ಗೊಜ್ಜನ್ನ ಸ್ವಲ್ಪ ತೆಗೆದಿಟ್ಕೊಂಡು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು. ನಾರ್ಮಲ್ ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜು ಸ್ವಲ್ಪ ತೆಗೆದಿಟ್ಕೊಂಡು ನಾವು ಕಲಿಸ್ಕೊಳ್ತೀವಲ್ವ, ಆ ರೀತಿ ಕೂಡ ಮಾಡ್ಕೋಬೋದು. ಈಗ ಇದಕ್ಕೆ ಉದ್ರುದ್ರಾಗಿ ಮಾಡಿರೋ ಅಂತಹ ಅನ್ನನ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಆವಾಗಲೇ ನೋಡ್ಕೊಂಡು ಹಾಕಿದರೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು. ಈಗ ಏನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಅನ್ನಕ್ಕೆ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೋಬೋದು. ಸಾಮಾನ್ಯವಾಗಿ ಅನ್ನ ಕಲಿಸಿದಾಗ ಸ್ವಲ್ಪ ಉಪ್ಪಿನ ರುಚಿ ಸ್ವಲ್ಪ ಕಡಿಮೆ ಇದೆ ಅಂತಲೇ ಅನಿಸುತ್ತೆ. ಕೆಲವರು ರೈಸ್ ಮಾಡೋವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಮಾಡ್ಕೊಳ್ತಾರೆ. ಆ ಥರ ಮಾಡ್ಕೊಳ್ಳೋ ಅಂಥ ಅಭ್ಯಾಸ ಇದ್ದರೆ ಅವಾಗೇನು ಎಕ್ಸ್ಟ್ರಾ ಉಪ್ಪು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ಸ್ವಲ್ಪ ಚೆನ್ನಾಗಿ ಗೊಜ್ಜು ಜೊತೆ ಬೆರೆತಾಗ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಆ್ಯಡ್ ಮಾಡ್ಕೋಬೋದು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದರ ಹೆಸರೇ ಸಬ್ಸಿಗೆ ಗಾರ್ಲಿಕ್ ರೈಸ್ ಅಂತ ಹೇಳಿಬಿಟ್ಟು. ಸಬ್ಬಕ್ಕಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಸೇರಿಸಿ ಮಾಡಿರೋಂಥ ರುಚಿಯಾದ ಟೇಸ್ಟಿಯಾಗಿರೋಂಥ ರೈಸ್ ರೆಸಿಪಿ ಖಂಡಿತ ಒಮ್ಮೆ ಮಾಡ್ಕೊಳ್ಳಿ.